ಓಕೆ, ನಮಸ್ಕಾರ. ಇವತ್ತು ನಾವು ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ದಲಿತರ ಪಂಚಾಯಿತಿ ಕಾರ್ಯಕ್ರಮ ಕಳೆದ 15 ದಿವಸದಿಂದ ಈ ಕಾರ್ಯಕ್ರಮ ವಾರಕ್ಕೊಂದು ಕಾರ್ಯಕ್ರಮವನ್ನ ದಲಿತರ ಪಂಚಾಯಿತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇದ್ರ ಉದ್ದೇಶ ಏನಂತಂದ್ರೆ ದಲಿತರ ಸಮಸ್ಯೆಗಳ ಬಗ್ಗೆ, ದಲಿತರ ಮೇಲಾಗ್ತಿರೋ ದೌರ್ಜನ್ಯಗಳು, ಶೋಷಣೆಗಳು ಮತ್ತೆ ಅತ್ಯಾಚಾರಗಳು ಮತ್ತೆ ಮರ್ಯಾದೆ ಹತ್ಯೆ ಕಾರ್ಯಕ್ರಮಗಳನ್ನ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮ ದಲಿತರ ಪಂಚಾಯಿತಿಯಲ್ಲಿ ಕೋಮುವಾದ ಸಂಘಟನೆಗಳಲ್ಲಿ ದಲಿತ ಯುವಕರು, ಪ್ರಜ್ಞಾವಂತ ಯುವಕರು ಯಾವ ರೀತಿಯಲ್ಲಿ ಅದರಲ್ಲಿ ಭಾಗಿಯಾಗಿ ಆ ಸಂಘಟನೆಗಳ ಮುಖಾಂತರ ದ್ವೇಷದ ಭಾಷಣಗಳಿಗೆ ಬಲಿಯಾಗಿ ಅವರ ಜೀವನವನ್ನು ಹಾಳು ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಇವತ್ತು ಸರ್ಕಾರದ ಒಂದು ಅಧಿಕೃತವಾದಂತಹ ಪತ್ರಿಕೆಗಳಲ್ಲಿ ಮತ್ತು ಅನೇಕ ನಾಯಕರುಗಳು ಸಮೇತ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಆ ಒಂದು ವಿಚಾರವನ್ನ ಇವತ್ತಿನ ದಲಿತ ಯುವಕರು ಯಾವ ರೀತಿಯ ಕೋಮು ಸಂಘಟನೆಗಳಿಂದ ಎಚ್ಚರವಾಗಿರಬೇಕಾಗಿದೆ, ಅದರಿಂದ ಯಾವ ರೀತಿಯಾಗಿ ದೂರ ಆಗ್ಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಹೇಳ್ತಾ ಇದ್ರು ತಮ್ಮ ಮಾತುಗಳಲ್ಲಿ, ನಮ್ಮ ಯುವಕರು ಯಾವತ್ತು ಪ್ರಜ್ಞಾವಂತರಾಗ್ತಾರೋ, ನಮ್ಮ ಯುವಕರು ಇಂತಹ ಕೋಮು ಸಂಘಟನೆಗಳಿಂದ ದೂರ ಇರ್ತಾರೋ, ಅವಾಗ ಅವ್ರು ವೈಜ್ಞಾನಿಕವಾದಂತ ಜ್ಞಾನವನ್ನು ಬೆಳೆಸ್ಕೊಂಡು ತಮ್ಮದೇ ಆದಂತ ಜೀವನವನ್ನು ರೂಪಿಸ್ಕೊಳ್ತಾರೆ ಅಂತ ಅನ್ನೋದನ್ನ ಮಾತನ್ನು ಹೇಳಿದ್ರು. ಇದನ್ನು ಎಲ್ಲಾ ಗೊತ್ತಿದ್ರು ಸಹ ನಮ್ಮ ದಲಿತ ಯುವಕರು ಯಾಕೆ ಇಂತಹ ಕೋಮು ಸಂಘಟನೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರದ ಬಗ್ಗೆ ಇವತ್ತು ದಲಿತರ ಪಂಚಾಯಿತಿಯ ಒಂದು ಚರ್ಚೆಯಲ್ಲಿ ನಾವು ಇದನ್ನ ಡಿಬೇಟ್ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷಗಳು ಆಮೇಲೆ ಮಾಧ್ಯಮಸ್ಥರು ಭಾಗವಹಿಸಿದರೆ ಅವರಿಗೆ ಹೃತ್ಪೂರ್ವಕವಾದಂತಹ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ವಿ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ತಮ್ಮ ಪರಿಚಯವನ್ನು ಮಾಡ್ಕೊಳ್ಬೇಕಂತ ಎಲ್ಲ ವಿನಂತಿ ಮಾಡ್ತಾ ಇದ್ವಿ. ಸರ್, ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಕೆ ಕುಮಾರ್ ಅಂತ ಹೇಳಿ, ಪರಿಶಿಷ್ಟ ವಿಭಾಗದ ಇಸಿ ಮೆಂಬರ್, ಜೊತೆಗೆ ಜಿಲ್ಲಾ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಪರಿಚಯ ಸರ್? ಅಲ್ಲಿಂದ ಬಂದಿದ್ದೀನಿ, ಸಿ ಜಯರಾಮ್ ಅಂತ, ಸ್ಟೇಟ್ ಕೆಪಿಸಿಸಿ ಓಕೆ ಸರ್, ನಿಮ್ಮ ಪರಿಚಯ ಸರ್? ನಮಸ್ಕಾರ, ನನ್ನ ಹೆಸರು ಮಾಳೇಶ್ ಬೊಮ್ಮಳ್ ಅಂತ, ರಾಯಚೂರು ಜಿಲ್ಲೆ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಮಾಧ್ಯಮ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ನಿಮ್ಮ ಪರಿಚಯ ಸರ್? ದಾವಣಗೆರೆ ಜಿಲ್ಲೆ ಇಸಿ ಮೆಂಬರ್ ಆಗಿ ಇಸಿ ವಿಭಾಗದಲ್ಲಿ ಕೆಲಸ. ಓಕೆ ಸರ್, ಮತ್ತೊಮ್ಮೆ ನಿಮಗೆ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಮತ್ತೆ ರಾಜ್ಯಾಧ್ಯಕ್ಷದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ಓಕೆ, ಈಗ ನಾವು ಚರ್ಚೆ ಸ್ಟಾರ್ಟ್ ಮಾಡೋಣ ಸರ್. ಈಗಾಗಲೇ ಚರ್ಚೆ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದೀವಿ. ಏನಿವತ್ತು ದಲಿತ ಯುವಕರು, ಮೊದಲೇದಾಗಿ ನಿಮ್ಮ ಕಡೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್. ದಲಿತ ಯುವಕರು, ಪ್ರಜ್ಞಾವಂತ ಯುವಕರು ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಕೋಮು ಗಲಭೆಗಳಲ್ಲಿ, ಕೋಮು ಸಂಘಟನೆಗಳಲ್ಲಿ ಮತ್ತೆ ಬಿಜೆಪಿಯ ಒಂದು ಬಿ ಟೀಮ್ ಆಗಿ ಕೆಲಸ ಮಾಡ್ತಿರುವಂತಹ ಅನೇಕ ಸಂಘಟನೆಗಳಲ್ಲಿ ಎಲ್ಲೋ ಒಂದು ಕಡೆ ದಲಿತ ಯುವಕರು, ಪರಿಶಿಷ್ಟ ಜಾತಿ ವಿಭಾಗದ ಯುವಕರು ಆಗ್ಬೋದು, ಅಥವಾ ಪ್ರಜ್ಞಾವಂತ ಯುವಕರಾಗ್ಬೋದು, ಮತ್ತು ಎಸ್ ಟಿ ಯುವಕರಾಗ್ಬೋದು, ಮತ್ತು ಅಹಿಂದ ವರ್ಗದ ಯುವಕರಾಗಬಹುದು. ಈ ತರ ಯುವಕರು ಎಲ್ಲೋ ಒಂದ್ ಕಡೆ ಇಂತಹ ಸಂಘಟನೆಗಳಲ್ಲಿ ಪಾಲ್ದಾರ ಆಗ್ತಾ ಇದ್ದಾರೆ ಅನ್ನೋ ವಿಚಾರ ತಿಳಿದು ಬರ್ತಾ ಇದೆ ಸರ್. ಇದ ಅಭಿಪ್ರಾಯ, ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಾ ಸರ್? ಈಗಾಗಲೇ ಇಡೀ ದೇಶವ್ಯಾಪಿ ನಾವು ನೋಡ್ತಾ ಇದ್ದೇವೆ, ಒಂದು RSS ಯಾವ ರೀತಿ ತಮ್ಮ ಕಾರ್ಯವೈಖರಿಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವುದೇ ಅವರ ಮೇನ್ ಅಜೆಂಡಾ. ಅದಕ್ಕೆ ಹೊಳಿಸ್ಕೊಳ್ಳುವಂಥದ್ದು ಏನಿದೆ ಅಂದ್ರೆ, ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜೊತೆಗೆ ಹಿಂದುಳಿದ ವರ್ಗ ಯುವಕರನ್ನ, ವಿಶೇಷವಾಗಿ ಸ್ಲಮ್ಗಳಲ್ಲಿರೋರು ಮತ್ತು ಆರ್ಥಿಕವಾಗಿ ಹಿಂದುಳಿದವರು, ಬಡವರನ್ನ, ಇವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅವರಲ್ಲಿ ಸಕ್ರಿಯವಾಗಿ ಈ ಪಕ್ಷನೇ ಬೇರೆ ಒಂದು ಸಂಘಟನೆ ಇದೆ, RSS ಸಂಘಟನೆ. ಈಗಾಗಲೇ ಗೊತ್ತಿರ್ಬೇಕು ತಮಗೆ, ಈಗಾಗಲೇ ನಮ್ಮ ಮುಖಂಡರು ಕೂಡ ಬಹಳಷ್ಟು ಸಲ ಪ್ರಶ್ನೆ ಮಾಡಿದ್ದಾರೆ. ಅವರ 100 ವರ್ಷದ ಒಂದು ಸಂಭ್ರಮಾಚರಣೆ ಮಾಡಿದ್ರೆ ಅವ್ರು ರಿಜಿಸ್ಟ್ರೇಷನ್ ಮಾಡಲ್ಲ. ಅಂದ್ರೆ ಈ ದೇಶದ, ಈ ನೆಲದ ಕಾನೂನನ್ನ ಅವ್ರು ಎಷ್ಟು ಮಟ್ಟಿಗೆ ಗೌರವಿಸ್ತಾರೆ, ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಎಷ್ಟು ಯಾವ ರೀತಿ ಅವರು ಪಾಲಿಸ್ತಾರೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇದನ್ನ ನಾವು ಈ ಸ್ಲಮ್ಗಳಲ್ಲಿರುವಂತ ಅಹಿಂದ ಏನು ಯುವಕರು ಇದ್ದಾರೆ, ಅವರಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಬಹಳಷ್ಟು ಮುಖ್ಯವಾಗಿದೆ. ಯಾಕೆಂದ್ರೆ ಈ ವಿಷ ಮತ್ತು ಅಮೃತದ ಡಿಫ್ರೆನ್ಸ್ ಗೊತ್ತಿಲ್ಲ. ಒಂದು ಹಿಂದುತ್ವ ಅಂತಾರೆ, ಇನ್ನೊಂದು ಹಿಂದೂ ಮುಸ್ಲಿಂ ಅಂತಾರೆ, ಪಾಕಿಸ್ತಾನ ಅಂತಾರೆ, ಬೇರೆ ಅಜೆಂಡಾಗಳೇ ಇಲ್ಲ. ಇವ್ರು ಮಾತಾಡ್ತಕ್ಕಂಥದ್ದು ಇಷ್ಟೇ, ಹೇಗಾದ್ರೂ ಮಾಡಿ ನಾವು ಅಧಿಕಾರಕ್ಕೆ ಬರ್ಬೇಕು, ಅದಕ್ಕೆ ಯಾರು ಬಲಿಯಾದ್ರೂ ಪರವಾಗಿಲ್ಲ. ಇವತ್ತು ಕೆಳಗಿಂದ ಬೇರೆಯವರು ನೋಡ್ಬೋದು, ನಾವು ಅವರ ಪದಾಧಿಕಾರಿಗಳೇ ನೋಡಿ ಅವ್ರು ಎಷ್ಟು ಮಟ್ಟಿಗೆ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರಿಗೆ
ಅವಕಾಶಗಳು ಕೊಟ್ಟಿದ್ದಾರೆ, ಉನ್ನತ ಪದವಿಗಳಿರ್ಬೋದು. ಹೀಗಾಗಿ ಬಹಳಷ್ಟು ನಮ್ಮ ಹಿರಿಯ ಮಂತ್ರಿಗಳು ಆಗಿರ್ಬೋದು ಮತ್ತು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಾಗಿರ್ಬೋದು, ಬಹಳಷ್ಟು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ನೀವು ಗೊತ್ತೇನಾದ್ರು ನಿಮ್ಗೆ ತಾಕತ್ತಿದ್ರೆ RSSಗೆ ನಮ್ಮ ದಲಿತರನ್ನ ನೇಮಕ ಮಾಡಿ ಅಧ್ಯಕ್ಷರನ್ನಾಗಿ. ಸೊ ಏನ್ ತೋರಿಸ್ತವೆ, ಅವ್ರು ಏನ್ ಮಾತಾಡಿದ್ರು ಅವ್ರು ತಮ್ಮ ಕೆಲಸ ತಾವು ಮಾಡ್ತಾರೆ. ಇದರಿಂದ ನಾವು ಬಹಳಷ್ಟು ಜಾಗೃತವಾಗಬೇಕು. ಸ್ವಲ್ಪ ಅವಿದ್ಯಾವಂತರು ನಾವು ಹೇಳ್ತಾ ಇದ್ದೀವಿ, ಸ್ಲಮ್ಗಳಲ್ಲಿ ಡ್ರಾಪ್ ಔಟ್ ಮಕ್ಕಳು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟಿರುತ್ತೆ. ಸೊ ಅವ್ರಿಗೆ ಯಾವುದೋ ಒಂದು ಕೆಲಸಕ್ಕೆ 10ನೇ ಕ್ಲಾಸ್ ಆದ್ಮೇಲೆ SSLC ಆದ್ಮೇಲೆ ಫೇಲ್ ಆಗ್ಬೋದು, ಅಥವಾ ಪಾಸ್ ಆದ್ಮೇಲೆ ಕೂಡ ಮುಂದೆ ವಿದ್ಯಾಭ್ಯಾಸಕ್ಕೆ ಕೊಡದೇ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಯಾವುದೋ ಅಲ್ಲೇ ಸುತ್ತಮುತ್ತ ಇರುವ ಸಣ್ಣ ಸಣ್ಣ ಕಾರ್ಖಾನೆಗಳಲ್ಲಿ ಅಥವಾ ಕಾರ್ಯ ಕೆಲಸ ಆಗಿರ್ಬೋದು, ಇನ್ನೊಂದು ದುಡಿಮೆಗೆ ಅವರು ಆಗ್ತಾರೆ. ಸೊ ಅದರಿಂದ ಅವ್ರಿಗೆ ಸಮಾಜದಲ್ಲಿ ಏನಾಗ್ತದೆ ಅಂತ ಗೊತ್ತಾಗಲ್ಲ. ಸೊ ಅವರಿಗೆ ಒಂದು ಏನಂದ್ರೆ ಹಿಂದೂ ಮುಸ್ಲಿಂ ಇದೆಲ್ಲ ಅವ್ರಿಗೆ ತುಂಬಿಡ್ತಾರೆ. ಅದ್ರ ಡಿಫ್ರೆನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ಹೀರೋ ಒಂದು ವಿಲನ್ ಅನ್ನೋ ರೀತಿಯಲ್ಲಿ ಒಂದು ಚಿತ್ರದಲ್ಲಿ ಒಬ್ಬ ಹೀರೋ ಒಂದು ವಿಲನ್. ಸರ್, ಅಷ್ಟೆಲ್ಲ ಮಾಡಿದ್ರು ಸಹ ವಿದ್ಯಾವಂತರ ಅರ್ಥ ಮಾಡ್ಕೊಳ್ಬಹುದಿತ್ತಲ್ಲ. ಪ್ರಜ್ಞಾವಂತ ಯುವಕರು ಇದು ದ್ವೇಷ ಭಾಷಣನ ಅಥವಾ ಇದು ಕೋಮುವಾದ ಸಂಘಟನೆನ, ಇದ್ರಲ್ಲಿ ನಾವು ಭಾಗಿಯಾಗಬಾರ್ದು ಅನ್ನೋದ್ರ ಯಾಕೆ ತಿಳ್ಕೊಳಕ್ ಪ್ರಯತ್ನ ಪಡ್ತಾ ಇಲ್ಲ ಸರ್? ಸರ್ ನೋಡಿ, ಇಂದಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ, ಈ ಕೋಮು ದ್ವೇಷ ಮಾಡೋಂಥ ಸಂಘಟನೆಗಳು ಇದಾವಲ್ಲ, ಅವ್ರು ಏನ್ ಅಸ್ತ್ರ ಉಪಯೋಗ ಮಾಡ್ತಾ ಇದಾರೆ, ದೇವರು ಅನ್ನೋವಂಥ ಒಂದು ಅಸ್ತ್ರ ಉಪಯೋಗ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಧರ್ಮನಂತ ಒಂದು ಅಸ್ತ್ರ ಕೂಡ ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಇವತ್ತು ಅಕ್ಷರಸ್ಥರು ಅದ್ರಲ್ಲಿ ಹೋಗಲ್ಲ ಅಂತಂದ್ರೆ ನಾವು ಒಪ್ತೀವಿ, ಅನಕ್ಷರಸ್ಥರು ಹೋಗ್ತಾರೆ ಅಂತಂದ್ರು ಕೂಡ ಒಪ್ತೀವಿ. ಅಕ್ಷರಸ್ಥರು ಯಾಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ, ಕೆಲವೊಂದು ಕಾಲೇಜ್ಗಳಲ್ಲಿ ಆಮೇಲೆ ಯೂನಿವರ್ಸಿಟಿಗಳಲ್ಲಿ ಕುಲಪತಿಗಳು ಆಮೇಲೆ ಪ್ರಾಧ್ಯಾಪಕರು ಅವರು ಕೋಮು ವಿಷ ಬೀಜನ ಕಾಲೇಜ್ಗಳಲ್ಲೇ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಲ್ಲಿ ಏನಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಅವರು ಈ ಹಿಂದೂ ಧರ್ಮದಲ್ಲಿ ನೀವೇನಾದ್ರೂ ಬಿಟ್ಟು ಹೊರಗಡೆ ಹೋದ್ರಿ ಅಂದ್ರೆ ನಿಮ್ಗೆ ಅಲ್ಲಿ ನೆಲೆ ಇಲ್ಲ, ಹಿಂದೂ ಧರ್ಮದಿಂದ ಮಾತ್ರ ದಲಿತರು ಉದ್ಧಾರ ಮಾಡಕ್ ಸಾಧ್ಯ ಇದೆ, ಹಿಂದೂ ಧರ್ಮದಲ್ಲಿ ಮಾತ್ರ ನಿಮಗೆ ಅವಕಾಶಗಳು ಸಾಧ್ಯ ಇದೆ ಅನ್ನಂತ ಒಂದು ವಿಷ ಬೀಜನ ಬಿತ್ತಿ ಈ ಸ್ಟೂಡೆಂಟ್ ಲೈಫಲ್ಲೇ ಕೋಮು ದ್ವೇಷನ ಅವರು ವಿಷ ಬೀಜನ್ನ ಸ್ಟೂಡೆಂಟ್ ಲೈಫಲ್ಲೇ ಬಿತ್ತಾ ಇದ್ದಾರೆ ಇವತ್ತು ಯಾರಿಗೆ, ವಿದ್ಯಾರ್ಥಿಗಳಿಗೆ. ಹಾಗಾಗಿ ನಾವೇನ್ ಮಾಡ್ಬೇಕಂತಂದ್ರೆ, ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ ಈ ತರ ಅಹಿತಕರ ಘಟನೆಗಳು ನಡೆಯುವಂತ ವಿಶ್ವವಿದ್ಯಾಲಯಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ ಇವತ್ತಲ್ಲಿ. ಸೂಕ್ಷ್ಮವಾಗಿ ಅಂತಂದ್ರೆ ಯಾವ ತರ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳು ಇರ್ತಾರೆ ಅಲ್ಲಿ ಏನೇನ್ ನಡೀತವೆ, ಅಲ್ಲಿ ಕುಲಪತಿಗಳು ಏನು ಹೇಳ್ತಾ ಇದ್ದಾರೆ, ಆಮೇಲೆ ಅಲ್ಲಿ ಇರೋಂಥ ಪ್ರಾಧ್ಯಾಪಕರು ಯಾವ ತರ ಟೀಚ್ ಮಾಡ್ತಾ ಇದ್ದಾರೆ, ಇವ್ರನ್ನ ನೋಡ್ಕೊಂಡು ನಾವು ಚಿಗುರುವಂತ ಸಂದರ್ಭದಲ್ಲಿ ಅದನ್ನ ಅಲ್ಲೇ ಚೂಟ್ ಹಾಕ್ಬಿಟ್ರೆ ಮುಂದಿನ ದಿನಗಳಲ್ಲಿ ಆ ತರ ಆಗಲ್ಲ. ಆಮೇಲೆ ಇನ್ನೊಂದೇನಿದೆ ಅಂತಂದ್ರೆ, ದಲಿತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿರುದ್ಯೋಗ ಜಾಸ್ತಿ ಇದೆ. ಕೆಲಸ ಇರೋರು ಯಾವತ್ತು ಇನ್ನೊಂದು ಕಡೆ ಗಮನ ಕೊಡಲ್ಲ, ಕೆಲಸ ಇರ್ಲಾರ್ದವ್ರು ಇನ್ನೊಂದು ಕಡೆ ಗಮನ ಕೊಡೋದು ಅದು ಸಹಜ. ಅದು ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ದಲಿತ ವಿದ್ಯಾರ್ಥಿಗಳಿಗಾಯ್ತು ನಿರುದ್ಯೋಗಿಗಳಿಗಾಯ್ತು ಕೆಲವೊಂದು ತರಬೇತಿಗಳು ಕೊಡ್ಬೇಕಾಗುತ್ತೆ. ನಾವು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೇ ಇದೆ, ತರಬೇತಿಗಳು ಕೊಟ್ಟಾಗ ಮಾತ್ರ ಅಂತ ಸಂಘಟನೆಗಳಲ್ಲಿ ಹೋಗಕ್ಕೆ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ನಿಮ್ಮ ಅಭಿಪ್ರಾಯ ಸರ್? ನನಗೆ ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಈ BJP RSS ಅದ್ರ ಒಳಗಡೆ ಏನಿದೆ, ನಾನು ನಮ್ಮ ಪಕ್ಷದ ಹಿರಿಯ ಮುಖಂಡರನ್ನು ಕೇಳಿದೆ. ನಾನು ಹೊರಗಡೆಯಿಂದ RSS ಅಂತ ಗೊತ್ತಿಲ್ಲ, BJP ಗೊತ್ತಿಲ್ಲ. ನಾನು RSS ಒಳಗಡೆ ಹೋಗಿ ಅನುಭವ ತಿಳಿಬೇಕು, ನೀವು ನನಗೆ ಅನುಮತಿ ಕೊಡಿದ್ದೆ, ನನಗೆ ಯಾರು ಕೊಡಲಿಲ್ಲ. ನಾನು RSS ಸಂಚಾಲಕರನ್ನು ಕೇಳಿದೆ, ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇಜಾರಾಗಿದೆ, ನಿಮ್ಮ ಪಕ್ಷಕ್ಕೆ ನಿಮ್ಮ RSS ಸಂಘಟನೆನ ಸೇರಿಸ್ಕೊತೀರ ಅಂತ ಬಹಳಷ್ಟು ಅನುಮಾನ ಪಟ್ಟು ಕೆಲವರು ಸಲಹೆ ಮೇರೆಗೆ ನನ್ನಲ್ಲಿ ಸೇರಿಸುವುದು. ಅಲ್ಲಿ ಪ್ರತಿ ವಾರ ಸಂಘದ ಚಟುವಟಿಕೆಗಳು ನಡೀತವೆ, ಬಹಳ ಶಿಸ್ತು ಅವರಲ್ಲಿದೆ. ಆ ಸಂಘದ ಚಟುವಟಿಕೆಗಳಲ್ಲಿ ಸತತ 6 ತಿಂಗಳು ನಾನು ಓದೋದು, ಅಲ್ಲಿ ಏನ್ ನಡೀತದೆ ನನ್ನನ್ನು ಬಹಳಷ್ಟು ಗುಮಾನಿಯಿಂದನೇ ನೋಡ್ತಾ ಇದ್ದಾರೆ. ಅದರಲ್ಲೂ ದಲಿತರು ಹರಿಜನರು ಅಂದ್ರೆ ಬಹಳಷ್ಟು ಗುಮಾನಿ ಅವರಿಗೆ. ಆ ಗುಮಾನಿ ಇದ್ರು ನಾನು ಬಹಳ ತಿಳಿಲೇಬೇಕು ಅಂತ ಹೋದಾಗ ಅಲ್ಲಿ ನಡೀತಾ ಇರುವಂಥದ್ದು, ಎಲ್ಲಿ ಸ್ಲಮ್ ಇದೆ, ಎಲ್ಲಿ ದಲಿತರಿದ್ದಾರೆ, ಎಲ್ಲಿ ಅವಕಾಶ ವಂಚಿತರಿದ್ದಾರೆ, ಎಲ್ಲಿ ಕಾಂಗ್ರೆಸ್ನಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತವ್ರನ್ನೇ ಟಾರ್ಗೆಟ್ ಮಾಡಿ ಅವರಲ್ಲಿ ಭಾವನೆಗಳನ್ನ ಕೆರಳಿಸುವಂಥದ್ದು. ಅವರಲ್ಲಿ ಹಿಂದೂ ನಾವೆಲ್ಲ ಒಂದು, ಅವರು ಬರೀ 4 ಆಣಿ ಕುಂಕುಮ 400 ಜನಕ್ಕೆ ಹಚ್ಚಿರ್ತಕ್ಕಂಥದ್ದು, ಬರೀ 4 ಆಣಿ 400 ಜನಕ್ಕೆ ಹಚ್ಚಿ ಅವರು ಭಾವನೆಗಳು ತುಂಬುವಂಥದ್ದು, ಕೆರಳಿಸುವಂಥದ್ದು. ಕಾಂಗ್ರೆಸ್ ನಿನ್ಗೇನ್ ಮಾಡ್ತು, ನಾವಿರೋದು ಮನೆ ಕಾಂಗ್ರೆಸ್ಸು, ನಾನು ಹೋಗಿ ವಿದ್ಯಾಭ್ಯಾಸ ಮಾಡಿರೋದು ಕಾಂಗ್ರೆಸ್ಸು, ನನ್ನ ರಕ್ತ ಕಾಂಗ್ರೆಸ್ಸು. ಆದ್ರೂ ನನ್ನಲ್ಲಿ
ಕಾಂಗ್ರೆಸ್ ನಿನ್ಗೆ ಏನ್ ಮಾಡ್ತು, ಕಾಂಗ್ರೆಸ್ನಿಂದ ನೀನೇನು ಆಗಿಲ್ಲ, ಖರ್ಗೆ ಹಂಗಾದ್ರು, ಮುನಿಯಪ್ಪನವ್ರಂಗಾದ್ರು ನೀನೇನಾಗಿದೀಯಾ ಅಂತ ಭಾವನೆನ ಕೆರಳಿಸಿ ನಾನು RSS ಅಂದ್ರೆ ಅದು ಜಾತಿಗಳನ್ನ ಹೊಡಿತಕ್ಕಂಥ ಒಂದು ಕಾರ್ಖಾನೆ. ಆ ಕಾರ್ಖಾನೆಗೆ ನಮ್ಮನ್ನ ವಸ್ತುಗಳನ್ನ ಮಾಡ್ಕೊಂಡು ಅವ್ರು ದ್ವೇಷ ಮಾಡಿ ನಮ್ಮನ್ನ ಮನಸ್ಸನ್ನ ಕೆರಳಿಸಿ ನಾವು 4 ಜನ ಸಂಘಟನೆ ಮಾಡಬೇಕು. ಅವ್ರದ್ದೇನು ₹1 ದುಡ್ಡಿಲ್ಲ, ಅವ್ರದ್ದೇನು ಯಾವುದೇ ಒಂದು ಅಜೆಂಡಾ ಇಲ್ಲ, ಭಾವನೆಗಳು ಕೆರಳಿಸಿ ನಮ್ಮನ್ನ ಮಾಡ್ತಾರೆ. ಸರ್ ನೀವು ಹೇಗೆ ಹೇಳ್ತೀರಾ ಅಜೆಂಡೆ ಇಲ್ಲ ಅಂತ? RSS ಮುಖ್ಯಸ್ಥರು ಭಾಗವತ್ ಹೇಳಿಕೆಯವರು ಕೊಡ್ತಾ ಇದ್ದಾರೆ, ನಾವು ಹಿಂದೂ ರಾಷ್ಟ್ರ, ನಾವು ಸಂವಿಧಾನ ಅಡಿಯನ್ನ ನಾವು ಒಪ್ಪೋದಿಲ್ಲ, ಸಂವಿಧಾನವನ್ನು ಒಪ್ಪೋದಿಲ್ಲ, ನಮ್ಮ ಮನುಶ್ರುತಿಯಾದಂಥ ಮನುವಾದ ಪುಸ್ತಕವನ್ನೇ ನಾವು ನಂಬೋದು ಅಂತ ಭಾಗವತ್ ಹೇಳಿಕೆ. ಅವ್ರಿಗೆ ಅದಂತ ಸಿದ್ಧಾಂತ ಇದ್ದೇ ಇದೆಯಲ್ಲ ಸರ್, ಅದು ಹೇಗೆ ಹೇಳಕ್ಕೆ ಇಷ್ಟಪ್ಪ ಆ ಥರ ಹೇಳ್ತೀರಾ? ನನಗೆ ಗೊತ್ತಿದ್ದಂಗೆ ಭಾಗವತ ಸಿದ್ಧಾಂತ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಸಂಘ ಸಂಚಾಲಕರು ಏನೇನು ಶಾಖೆಗಳಲ್ಲಿ ಇರ್ತಾರೆ ಅವ್ರು ಮೊದಲು ನೀನು ಹಿಂದೂ, ನೀನು ಮುಸ್ಲಿಂನ ದ್ವೇಷ ಮಾಡಬೇಕು, ಕ್ರಿಶ್ಚಿಯನ್ಸ್ನ ದ್ವೇಷ ಮಾಡಬೇಕು, ಕಾಂಗ್ರೆಸ್ನ ದ್ವೇಷ ಮಾಡಬೇಕು, ಕಾಂಗ್ರೆಸ್ನಿಂದ ಈ ದೇಶಕ್ಕೆ ಏನೂ ಆಗಿಲ್ಲ, ನಮ್ಮ ಹಿಂದೂ ಸಂಘಟನೆಯಿಂದನೇ ಆಗಿರೋದು, ನಮ್ಮ ಹಿಂದುತ್ವ ಇರೋದ್ರಿಂದ ಈ ದೇಶ ಉಳಿದಿರೋದು, ಬೇರೆ ಜಾತಿಯವರಾದರೆ ಯಾವ್ದಾದ್ರು ದೇಶಕ್ಕೆ ಹೋಗ್ಬೋದು, ಹಿಂದೂಗಳು ಯಾವ ದೇಶಕ್ಕೂ ಹೋಗಿಲ್ಲ, ಇದನ್ನ ಕೆರಳಿಸುವಂಥದ್ದು. ಅವ್ರು ಮಾತು ಕೇಳ್ತಾ ಇದ್ರೆ ಓದೋದು ಹೇಳ್ತಾರೆ ಸತ್ಯ ಅಂತ. ವಿದ್ಯಾವಂತರಾದವರು ಕೂಡ ಮನಸ್ಸು ಕೆರಳುವಂತ ಒಂದು ಸ್ಥಿತಿಯನ್ನ ಅವರು ಅದಕ್ಕೆ ತಯಾರು ಮಾಡಿ, ಅಂದ್ರೆ ಆ ಸಂಘಟನೆಗಳಲ್ಲಿ ಕೋಮುವಾದ ಸಂಘಟನೆ ಸಂವಿಧಾನ ಪುಸ್ತಕವನ್ನು ಹೇಳ್ಕೊಡಲ್ಲ, ಮನುವಾದ ಪುಸ್ತಕದ ಬಗ್ಗೆ, ಹಿಂದುತ್ವದ ಬಗ್ಗೆ ಹೇಳ್ಕೊಡ್ತಾರೆ ಅಂತ ಹೇಳ್ತೀರಾ? ಸಂವಿಧಾನದಲ್ಲಿ ಇರೋದು ದಲಿತರಿಗೆ, ಮುಸ್ಲಿಮರಿಗೆ, ಅಲ್ಪಸಂಖ್ಯಾತರಿಗೆ ಈ ಸಂವಿಧಾನ ಇರ್ತಕ್ಕಂಥದ್ದು. ಸರ್ 140 ಕೋಟಿಗೂ ಸಂವಿಧಾನ ಇದು ಸರ್. ನನಗೆ ಕಾಂಗ್ರೆಸ್ನವನಾಗಿ ಅದೆಲ್ಲ ಅರ್ಥ ಆಗಿದ್ರು ನನ್ನಲ್ಲಿ ಕೆರಳಿಸುವಂತ ಅವರು ಪ್ರಚೋದನಾಕಾರಿ ಭಾಷಣಗಳನ್ನ ಮಾಡ್ತಾರೆ, ನಮ್ಮ ಮನಸ್ಸನ್ನ ಆ ಕಡೆ ತಿರುಗಿಸ್ತಾರೆ, ನಮ್ಮ ರಕ್ತ ಕುದಿಯುವಂತ ಭಾಷಣಗಳು ಮಾಡ್ತಾರೆ. ಅವ್ರಿಗ ನಾನು ಹೇಳ್ತಲ್ಲ 4 ಅಡಿ ಕುಟುಂಬ 4 ಹೋಗ್ಬೋದು, ಅವ್ರು ಯಾವುದೇ ಅಜೆಂಡಾ ಇಲ್ಲ. ಅವ್ರ ಅಜೆಂಡಾ ಒಂದೇ, ಕಾಂಗ್ರೆಸ್ ತೆಗಿಬೇಕು, ಮುಸ್ಲಿಮ್ಸ್ನ ತೆಗಳ್ಬೇಕು, ಕ್ರಿಶ್ಚಿಯನ್ಸ್ನ ತೆಗಳ್ಬೇಕು, ನಮ್ದು ಹಿಂದೂ ರಾಷ್ಟ್ರ, ಹಿಂದೂ ದೇಶ. ಓಕೆ ಸರ್, ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ, ದಲಿತ ವಿದ್ಯಾರ್ಥಿಗಳು ಯಾಕೆ ನಮ್ಮ ಒಂದು ಪಕ್ಷವನ್ನು ಬಿಟ್ಟು ಅಥವಾ ಬೇರೆ ಪಕ್ಷಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನನ್ನ ವಿಷಯ ಇಷ್ಟೇ. ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಅನೇಕ ದೇವರುಗಳೇನು, ಈ ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು ಪ್ರಮುಖ ಗುರಿ ಏನಪ್ಪ ಅಂದರೆ ಒಂದು ಸಮಾನತೆ, 2ನೇದು ಸಾಮಾಜಿಕ ನ್ಯಾಯ, 3ನೇದು ನಮ್ಮ ಅಭಿವೃದ್ಧಿ. ಈ ನಮ್ಮ ಅಭಿವೃದ್ಧಿಗೋಸ್ಕರ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಜಿಯವರು ಶಿಕ್ಷಣ, ಸಂಘಟನೆ, ಹೋರಾಟ, ಈ 3 ಹೋರಾಟದಿಂದ ನಮ್ಮ ಜನಾಂಗ ಅಂದರೆ ಪರಿಶಿಷ್ಟ ಜಾತಿ ಜನಾಂಗ ಉದ್ಧಾರ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಮಗೆಲ್ಲ ಸಮಾನತೆಗೋಸ್ಕರ ಭಾರಿ ಹೋರಾಟ ಮಾಡಿದ್ರು. ಇತ್ತೀಚಿನ ಒಂದು ಯುವಶಕ್ತಿ, ಯುವ ಮಣಿಗಳು ಅಂತ ನಾವು ಏನು ಕರಿತೀವಿ, ಅವ್ರು ಯಾಕೆ ಆ ರೀತಿಯಲ್ಲಿ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಾಮಿ ವಿವೇಕಾನಂದ ಒಂದು ಮಾತಾಡಿದ್ರು, ವೀಕ್ನೆಸ್ ಇಸ್ ಡೆತ್, ಸ್ಟ್ರೆಂತ್ ಈಸ್ ಲೈಫ್. ವೀಕ್ನೆಸ್ ಇಸ್ ಡೆತ್, ಸ್ಟ್ರೆಂತ್ ಈಸ್ ಲೈಫ್. ಇದು ವೀಕ್ನೆಸ್ ಅಂತ ಗುಲಾಮಗಿರಿತನ ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ತದೆ. ಇತ್ತೀಚಿನ ಎಜುಕೇಷನ್ನಲ್ಲಿ ಗುಲಾಮಗಿರಿತನ ಬಹಳಷ್ಟು ನಮ್ಮಲ್ಲಿ ಬಂದಿದೆ. ಆ ಗುಲಾಮಗಿರಿತನ ಹೋಗಲಾಡೋದಕ್ಕೋಸ್ಕರ ನಮ್ಮ ಇನ್ನೊಂದು ಮುಖವಾಗಿ ನಮ್ಮ ಅಂಬೇಡ್ಕರ್ ಹೋರಾಟ ಮಾಡಿದ್ರು. ಗುಲಾಮರು ಹಾಕಬೇಡ್ರಿ ಮತ್ತು ಜಾತೀಯತೆ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಮೊಟ್ಟ ಮೊದಲ ಉದ್ದೇಶ ಏನಪ್ಪ ಅಂದರೆ ನಾವು ಗುಲಾಮಗಿರಿತನಕ್ಕೂ ಒಳಗಾಗ್ತಾ ಇದ್ದೀವಿ. ಫಸ್ಟ್ 2014ರಲ್ಲಿ ಏನು BJP ಸರ್ಕಾರ ಬಂತು, ಅವತ್ತಿನಿಂದ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆಯಾ, ಆ ಇನ್ಫಾರ್ಮೇಷನ್ ಟೆಕ್ನಾಲಜಿ ನಮ್ಮ ಯೂತ್ಸ್ ಮೇಲೆ ಬಹಳಷ್ಟು ಪ್ರಭಾವಯುತವಾಗಿ ಕೆಲಸ ಮಾಡ್ತಾರೆ. ಅವರು ಒಳ್ಳೆಯದು ಅನ್ನೋ ಸುದ್ದಿನೂ ಹಾಕೋದಿಲ್ಲ, ಕೆಟ್ಟದ್ದನ್ನು ಆದ ರೀತಿಯಲ್ಲಿ ಸತ್ಯನೇ ಸುಳ್ಳು ಮಾಡಿ ಅವರಿಗೆ ಬೋಧನೆ ಮಾಡಿ ಏನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಅವ್ರ ಕಡೆ ತೋರಿಸ್ತಾರೆ. ಈ ಒಂದು ಕಾರಣವೂ ಅದಕ್ಕೂ. ಆಮೇಲೆ ಸೈದ್ಧಾಂತಿಕ ರಾಜಕಾರಣದಲ್ಲಿ ಏನಾಗ್ಬಿಟ್ಟಿದೆ, ಸೈದ್ಧಾಂತಿಕ ರಾಜಕಾರಣದಲ್ಲಿ ಸಮಯ ಸಾಧಕ ರಾಜಕಾರಣಿಗಳು ಆ ಜಾಗವನ್ನು ಆಕ್ಯುಪೈ ಮಾಡಿದ್ದಾರೆ. ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿನೇ ಅದು ಬಹಳಷ್ಟು ಇತ್ತೀಚೆಗೆ. ಇನ್ನೊಂದು ಸ್ಥಳೀಯ ಸಂಸ್ಥೆಗಳಿಗೆ ಏನಾಗಿದೆ ಅಂದರೆ ವಿಲೇಜ್ ಲೆವೆಲಲ್ಲಿ ಆ ಸ್ಥಳೀಯ ಸಮಸ್ಯೆಗಳು ಹೇಳಿಕೆ ಮಾಡಿ ಅಲ್ಲಿ ನಾವು ವಾಸ ಮಾಡೋದೇ ಸಣ್ಣ ಬೋರ್ಡ ತಂದು ನಾವು ವಾಸ ಮಾಡೋದೇ ಬಹಳಷ್ಟು ಕಷ್ಟ ಆಗಿದೆ. ಯಾಕಂದ್ರೆ ಅಲ್ಲಿ ನಮ್ಮನ್ನು ಮಾತಾಡ್ಸೋದು ಬಹಳ ಕಷ್ಟ. ನೀವೆಲ್ಲ ರೀಸೆಂಟ್ ಪರ್ಸನ್ಸ್ಗಳು ನಮ್ಮಷ್ಟು ನಾವು ನೀವು ಅನುಭವಿಸಿಲ್ಲ. ಮೊದಲು ನಮ್ಮನ್ನು ಮಾತಾಡ್ಸೋದಕ್ಕೆ ಹಿಂದು ಮುಂದೆ ಯೋಚನೆ ಮಾಡ್ತಕ್ಕಂಥ ಒಂದು ಪೊಸಿಷನ್ ಇತ್ತು.
ಈಗ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಂದ್ರೆ ಒಂದು 5% 3% ಗೊತ್ತು. ಇನ್ನು ಏನಿದೆಯಾ ಶತಮಾನದಿಂದ ಬಂದಿರತಕ್ಕಂಥ ವರ್ಣಾಶ್ರಮ ಪದ್ಧತಿ ಏನಿದೆಯೋ ಆ ವರ್ಣಾಶ್ರಮ ಪದ್ಧತಿ ಮೇಲೆ ನಮ್ಮದು ಎಜುಕೇಶನ್ ಮೇಲೆ ಡಿಪೆಂಡ್. ಹಾಗಾದ್ರೆ ನೀವನ್ನೋ ಆ ಒಂದು ಮಾತಿನ ಅದರ ನೋಡಿದ್ರೆ ಎಲ್ಲೋ ಒಂದ್ ಕಡೆ ದಲಿತ ಯುವಕರು ಇತಿಹಾಸವನ್ನು ತಿಳ್ಕೊಳಕ್ ಪ್ರಯತ್ನ ಪಡ್ತಾ ಇಲ್ಲ ಅನ್ಸುತ್ತಾ? ಅದೇ ಮೈನ್ ಏನಪ್ಪಾ ಅಂದ್ರೆ ನಮ್ದೇನು ನಹಿ ಜ್ಞಾನೇನ ಸದೃಶ್ಯ ಅಂತ ಕೇಳ್ತಾರೆ, ಜ್ಞಾನಕ್ಕಿಂತ ಸಮಾನವಾಗುತ್ತೆ ಅಂತ ಕೇಳ್ತಾರೆ. ಅವರಿಗೆ ಜ್ಞಾನ ಸಂಪಾದನೆ ಮಾಡಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೇನೋ ಒಂದು ಉದ್ಯೋಗದ ಕಡೆ ಗಮನ ಹರಿಸ್ತಾರೆ, ಆಮೇಲೆ ಜಮೀನ್ ಕಡೆ ಗಮನ ಹರಿಸ್ತಾರೆ. ಅದರಲ್ಲಿ ಕೂಡ ತೃಪ್ತಿಕರವಾಗಿ ಆಗ್ತಾ ಇಲ್ಲ. ಆದರೂ ಕೂಡ ನಮ್ಮವರು ಅದರಲ್ಲಿನೇ ಸ್ಯಾಟಿಸ್ಫೈ ಕೊಟ್ಕೊಂಡು ನಾವು ಏನಾದ್ರೂ ಮಾಡಿ ಒಂದು ಡೆವಲಪ್ಮೆಂಟ್, ಈಗ ಹೈಫೈ ಲೈಫ್ ಬಹಳಷ್ಟು ಜನ ಇಷ್ಟಪಡ್ತಾರೆ. ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ದಲಿತ ಬಲಿತ ಕಲಿತ ಅಂತ ಏನಿಲ್ಲ, ಈ ಬಲಿತರೇ ಅವ್ರನ್ನ ಬಹಳಷ್ಟು ಒಂದು ಹೆಂಗಿವೆ ಒಂದು ಇಯಾಸ ಮತ್ತೆ ಇದನ್ನೆಲ್ಲ ಒಂದು ಕಾಣೋದ್ರಿಂದ ನಾವು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಮ್ಮಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ಇನ್ನೊಂದು ನಮ್ಮ ರಾಜಕಾರಣಿಗಳು ನಮ್ಮನ್ನ ಯಾವ ಮಟ್ಟಿಗೆ ಕೇಳಿದ್ರೆ ನೀವು ಜಾಸ್ತಿ ಮಾತಾಡಿದ್ರೆ ಅಲ್ಲಿ ನೋ ಪೊಸಿಷನ್, ನಿಮಗೆ ಮುಂದೆ ಅವನ್ನ ಮಾತಾಡ್ಸೋದು ಬಹಳಷ್ಟು ಕಷ್ಟ. ಹಂಗಾಗಿ ದಲಿತನಾಗಿನೇ ಉಳಿಯಕ್ಕೆ ಆದಷ್ಟು ಪ್ರಯತ್ನ ಪಡ್ತಾರೆ. ಎಷ್ಟು ಚತುಳಿಗೆ ಅದೇ ಬೇಕಾಗಿರೋದು. ನಮ್ಗೆ ಆಸೆ ಅನ್ಸ್ಯಾಟಿಸ್ಫೈಡ್ ಕೆಲಸ ನಾವೇನ್ ಬಂದ್ರೆ ಅಲ್ಪ ತೃಪ್ತ, ನಾವೆಲ್ಲ ಅಲ್ಪ ತೃಪ್ತ. ಯಾವ್ದಾದ್ರು ಒಂದು ತೃಪ್ತಿ ಸಿಗುತ್ತಂದ್ರೆ ಅದಕ್ಕೆ ನಾವು ಸ್ಯಾಟಿಸ್ಫೈಡ್ ಆಗಿ ಅದರಿಂದ ಮುಂದಿನ ಭವಿಷ್ಯದ ಬಗ್ಗೆಯೂ ನಾವು ಯೋಚನೆ ಮಾಡಲ್ಲ, ಎಜುಕೇಶನ್ ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇನ್ನೊಂದು ಇದು ಮಾಡೋದು, ನೀವು ಹೇಳಿದ್ರಿ ಮರ್ಯಾದೆ ಹತ್ಯೆ. ಈ ಮರ್ಯಾದೆ ಹತ್ಯೆ ಅಂತ ಶತಮಾನದಲ್ಲಿ ಅದು ಈ ಶತಮಾನದಲ್ಲಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ತಾವು ಯೋಚನೆ. ಮೊನ್ನೆ ದಲಿತ ಹುಡುಗ ಒಬ್ಬ ಗರ್ಭಿಣಿ ಸ್ತ್ರೀಯನ್ನ ನೀವು ಅದನ್ನ ಎಷ್ಟೊಂದು ಅದಕ್ಕೆ ಯಾಕೆ ಈ ಸಮಾಜ ಆಗಲಿ ಅಥವಾ ಸರ್ಕಾರನೇ ಆಗಲಿ ಯಾಕೆ ಗಮನ ಹರಿಸಬಾರ್ದು? ಸಂವಿಧಾನದಲ್ಲಿ ಹೇಳ್ತಾರೆ ಅದು ಕೇಸ್ಗಳನ್ನ ಹಾಕಿ ಅವ್ರಿಗೆ ಅಂಗ ಶಿಕ್ಷೆ ಕೊಟ್ಟು ಎಷ್ಟು ಜನಕ್ಕೆ ದೌರ್ಜನ್ಯ ಕೇಸ್ ಫೈಲ್ ಮಾಡಿಸಿದ್ವಿ, ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ. ನಾವೇ ದಲಿತರಾಗಿರ್ತಕ್ಕಂಥ ಮುಖಂಡರು ಏನ್ ಮಾಡ್ತೀವಿ ಅಂದ್ರೆ ನಾವೇ ಕಾಂಪ್ರಮೈಸ್ ಮಾಡ್ತೀವಿ. ಅಲ್ಲಿ ಸತ್ಯನ ಅರ್ಥ ಮಾಡಕ್ಕೆ ಬಿಟ್ಕೊಡಲ್ಲ. ಅದೇ ನಿಮ್ಮ ಹೆಣ್ಣು ಮಗಳ ಮೇಲೆ ಇಂಥ ಕೆಲಸ ಆಗಿದೆ ಆದ್ರೂ ನೀವು ಯೋಚನೆ ಮಾಡ್ರಂತ ಹೇಳಿದ್ರು ನಮ್ಮಲ್ಲಿನೇ ಆದಷ್ಟು ಇಟ್ ಇಸ್ ಎ ವೀಕ್ನೆಸ್ ಇಸ್ ದಟ್. ಅಂದ್ರೆ ದಲಿತ ಸಂಘಟನೆಗಳನ್ನ ಕೊಂಡ್ಕೊಂತ ಇದಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳೋದು, ಡೈರೆಕ್ಟ್ ಆಗಿ ಹೇಳೋದು, ಇಂಡೈರೆಕ್ಟ್ ಆಗಿ ಹೇಳೋದನ್ನು ನಾವು ಈಡ್ ಆಗ್ತಾ ಇದ್ವಿ. ಪ್ರತಿ ಹೆಚ್ಚಿಗೆ ಈಡ್ ಆಗ್ತಾ ಇದ್ವಿ. ನ್ಯಾಯ ಕೊಡಿಸ್ಬೇಕಂತವ್ರು ನ್ಯಾಯ ಕೊಡಿಸ್ದಂಗೆ ಆಗ ಈಡ್ ಮಾಡ್ಕೊಂಡೇ ತಿಂತಾರ. ನೀನ್ ನ್ಯಾಯಕ್ಕೋಸ್ಕರ ನೀನು ಹೋರಾಟ ಮಾಡೈತಂತಂದ್ರೆ ನಿನ್ ಮುಂದೆ ಏನಾದ್ರು ಒಂದು ತೊಂದರೆ ಕೊಡುವಂಥದ್ದು ಬಹಳಷ್ಟು ಆಲೋಚಿಸ್ತಾರೆ. ಅವ್ರಿಗೆ ಅವರಿಗೆ ಬಹಳಷ್ಟು ಇದೆ. ಈಗ ನಮ್ಮ ಅಂಬೇಡ್ಕರ್ ಏನ್ ಹೇಳಿದ್ರು, ಬದುಕಲು ರಾಜಕೀಯಕ್ಕೆ ಬರಬೇಡಿ, ರಾಜಕೀಯ ಉದ್ಯೋಗವಲ್ಲ, ಅದು ಸಾಮಾಜಿಕ ಹೊಣೆಗಾರಿಕೆ. ಅಂಬೇಡ್ಕರ್ ಹೇಳ್ತಕ್ಕಂಥ ಮಾತು. ಇತ್ತೀಚೆಗೆ ಏನಾಗಿದೆ ಅದ್ರ ಬಗ್ಗೆ ಒಂದು ಸಾಮಾಜಿಕ ಹೊಣೆಗಾರಿಕೆಯನ್ನು ನಾವು ಯಾರು ಎಷ್ಟು ಬಿಟ್ಟು ನಿಭಾಯಿಸ್ತೀವಿ. ನಾನು ಸಮಾಜ ಕಲ್ಯಾಣ ಇಲಾಖೆ ಅಸ್ಟೇಟ್ ಡೈರೆಕ್ಟರ್ 33 ವರ್ಷ ನಾನು ಸರ್ವಿಸ್ ಮಾಡಿ, ಆ ಸರ್ವಿಸ್ನಲ್ಲಿ ಏನಾಗ್ತಾ ಇದೆ ಅದರಲ್ಲಿ ಒಳಗೆ ಹೋದ್ರು ಕೂಡ ಬಹಳಷ್ಟು ಕಷ್ಟ ಆಗ್ತಿದೆ. ಸರ್, ಇನ್ನೊಂದು ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ. ಎಲ್ಲ ಒಂದ್ ಕಡೆ ಈಗ ನಮ್ಮ ಒಂದು ಪರಿಶಿಷ್ಟ ಜಾತಿ ವಿಭಾಗಕ್ಕೆ ಸಂಬಂಧಪಟ್ಟ 7 ನಿಗಮ ಮಂಡಳಿಗಳನ್ನ ಕೊಟ್ಟಿದ್ದಾರೆ. ಸರ್ಕಾರ ಕೊಟ್ಟಿದೆ, ಸರ್ಕಾರ ಬಜೆಟ್ ಕೊಡ್ತಾ ಇದೆ, ಎಲ್ಲಾ ರೀತಿಯಲ್ಲಿ ಕೊಡ್ತಾ ಇದೆ. ಎಲ್ಲ ಒಂದ್ ಕಡೆ ನಿಗಮ ಮಂಡಳಿಗಳು ಅವ್ರಿಗೆ ಸಿಗಬೇಕಾದ ಸೌಕರ್ಯಗಳನ್ನ ಒದಗಿಸುವಂತ ಕೆಲಸದಲ್ಲಿ ಎಲ್ಲ ಒಂದ್ ಕಡೆ ನಿಗಮ ಮಂಡಳ ಅಧ್ಯಕ್ಷಗಳಾಗ್ಬೋದು, ಎಲ್ಲ ಒಂದ್ ಕಡೆ ಎಡವಿದಾರೆ ಅನ್ಸುತ್ತಾ ನಿಮ್ಗೆ? ಎಡವಿದಾರೆ ಅನ್ಸುತ್ತಾ ಅಥವಾ ಸಂಪೂರ್ಣ ಸಿಗಬೇಕಾದ ನಿಜವಾದ ಫಲಾನುಭವಿ ದಿವಸ ಯಾರಿಗೂ ಸಿಗ್ತಾ ಇಲ್ಲ. ಈಗ ನನಗೆ ಮನೆ ಬೇಕಂತ ನನಗೆ ಸಿಗೋದಿಲ್ಲ. ನಾನು ಒಬ್ಬ ಮನೆ ಕೇಳ್ಬೇಕಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಲೋಕಲ್ ಸ್ಥಳೀಯ ವ್ಯಕ್ತಿ ಹತ್ರ ಹೋಗಿ ಮಾತ್ರ ನನಗೆ ಮನೆ ಮುಂದಿಲ್ಲ. ನೀನು ಆ ಸ್ಥಳೀಯ ವ್ಯಕ್ತಿ ನಮ್ಗೆ ಅವ್ರಿಗೆ ಸರಿ ಇದ್ರು ಕೂಡ ನಾವು ಅಲ್ಲಿಗೆ ಕೈಗೆ ಬೀಳುತ್ತಾರೆ. ಹಣ ಏನಾದ್ರು ಮಾಡಿ ಮಾಡ್ಕೊಡೋಣ. ಅವಾಗ ನಮ್ಮ ಮೆಂಟಲಿ ಏನಾಗುತ್ತೆ ಅವಾಗ ಬಹಳ ವೀಕ್ ಆಗುತ್ತೆ. ಅದನ್ನ ನಾನು ಸ್ವಾಮಿ ವಿವೇಕಾನಂದ ಹೇಳಿದೆ, ವೀಕ್ನೆಸ್ ಮೆಂಟಲಿ, ಫಿಸಿಕಲಿ, ಮಿಸರಿ ಎಲ್ಲ ನಾವು ವೀಕ್ನೆಸ್ ಮಾಡ್ಕೊಂಡಿರೋದು. ನಮ್ಮ ವೀಕ್ನೆಸ್ ನಾವು ಮೊದಲು ಅವ್ರಿಗೆ ಅದು ಇಡ್ಲೇಬೇಕು. ಯಾಕಂದ್ರೆ ಪೊಸಿಷನ್ ಅಷ್ಟು ಹೇಗೆ ನಮ್ಮದೊಂದು ಪಾವಟಿತನ ನಾವು ಏನ್ ಕರಿತೀವಿ, ಬಡತನ ಅಂತ ನಾವು ಏನ್ ಕರಿತೀವಿ, ಆ ಬಡತನ ನಮಗೆ ಆ ರೀತಿಯಲ್ಲಿ ಗುಲಾಮಗಿರಿತನಕ್ಕೂ ಹಾಳು ಮಾಡುತ್ತೆ. ಈ ಉದ್ಯೋಗ ನಮ್ಗೆ ಸಕಲ ಟೈಮ್ ಸಿಗೋದಿಲ್ಲ. ಆದ್ರೆ ನಾವು ಯಾರಾದ್ರೂ ಒಂದು ಹೇಳಿದ ಕೆಲಸ ಮಾಡಲೇಬೇಕು. ಇದು ನಮ್ಮಲ್ಲಿ ಉದ್ಯೋಗ ಬಹಳ ಪ್ರಮುಖವಾಗಿರ್ತದೆ. ಉದ್ಯೋಗ ಸಿಕ್ಕಲು ಹಿಂದಿರ್ತಕ್ಕಂಥ. ಥ್ಯಾಂಕ್ ಯು ಸರ್. ಓಕೆ ಸರ್, ಇನ್ನೊಂದು ಕ್ವಶನ್ ನಿಮ್ಗೆ ಕೇಳ್ಬೇಕಂದ್ರೆ ಸರ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷದಲ್ಲಿ ಸಾಕಷ್ಟು ದಲಿತರಿಗೆ ಸಂಬಂಧಪಟ್ಟಂತ ಬಜೆಟ್ ಆಗ್ಲಿ ಕೊಟ್ಟಿದೆ, ಮತ್ತೆ ಅನೇಕ ರೀತಿಯಲ್ಲಿ ಸೌಲಭ್ಯಗಳು ತಗೊಳ್ಳೋದಕ್ಕೆ ಗ್ಯಾರಂಟಿ ಏಜೆಂಟ್ ಮುಖಾಂತರ ಅವಕಾಶ ಕೊಟ್ಟಿದೆ. ಈ ಅವಕಾಶಗಳನ್ನ ಅತಿ ಹೆಚ್ಚು ರಾಜ್ಯದಲ್ಲಿ
ಉಪಯೋಗಿಸ್ಕೊಂತ ಇರೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಅಂತ ರಿಪೋರ್ಟ್ ಆಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಇದನ್ನ ಬಿಟ್ಟಿ ಭಾಗ್ಯಗಳು ಅನ್ನೋ ತರ ಬಿಜೆಪಿ ಸರ್ಕಾರ ಇದಕ್ಕೆ ಕೌಂಟರ್ ಕೊಡ್ತಾ ಇತ್ತು. ಇವತ್ತು ಈ ಅವಕಾಶಗಳನ್ನ ಬಳಸ್ಕೊಳ್ಳುವಂತ ರೀತಿಯಲ್ಲಿ ಮತ್ತಷ್ಟು ಯುವಕರು ಪ್ರಜ್ಞಾವಂತ ಆಗುವಂತ ರೀತಿಯಲ್ಲಿ ಎಡುತ್ತಾ ಇದಾರೆ ಅಂತ ಅನ್ಸುತ್ತಾ? ನಿಜ. ನೋಡಿ, ಯಾವ ಕಾಂಗ್ರೆಸ್ ಸರ್ಕಾರ ಬಂದ್ರು ಕೂಡ ಇಂದಿರಾ ಗಾಂಧಿ ಮೇಡಮ್ ಅವರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬ್ರವರೆಗೂ ಯಾವಾಗ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಿದೆ ಅಂದ್ರೆ ಅವಾಗೆಲ್ಲ ಯಾವ ಯೋಜನೆಗಳಾಗಿವೆ ಅಂದ್ರೆ ಬಡವರಿಗೆ, ದಲಿತರಿಗೆ ವಿಶೇಷವಾದಂತ ಯೋಜನೆಗಳಾಗಿದ್ದಾವೆ. 20 ಅಂಶಗಳ ಕಾರ್ಯಕ್ರಮ ಮಾಡಿದವರು ಇಂದಿರಾ ಗಾಂಧಿ ಮೇಡಮ್ ಅವರು. ಅದರಿಂದ ಲಾಭ ಆಗಿದ್ದು ಯಾರಿಗೆ? ಅತಿಯಾಗಿ ದಲಿತರಿಗೆ ಲಾಭ ಆಯ್ತು. ಉಳುವವನೇ ಒಡೆಯ ಅನ್ನೋ ಕಾನೂನು ಬಂತು. ಸಾಕಾಗಷ್ಟು ಇವತ್ತು ಏನೇನು ಜಮೀನೇ ಇರ್ಲಾರ್ದಂತ ಬಡವರಿಗೆ ಕೂಡ ಜಮೀನು ತಗೊಳ್ಳಂತ ಶಕ್ತಿ ಕೊಟ್ಟಂತ ಯಾವುದು? ಕಾಂಗ್ರೆಸ್ ಪಕ್ಷ. ಹೌದಾ? ಅದೆಲ್ಲದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಮಾತು ಹೇಳ್ಬೇಕಾಗುತ್ತೆ. ಕಾಂಗ್ರೆಸ್ ನಮ್ಗೆ ಏನ್ ಕೊಡುಗೆ ಕೊಟ್ಟಿದೆ ದಲಿತರಿಗೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ರಚಿಸಂತ ಅವಕಾಶ ಕೊಟ್ಟು ದಲಿತರಿಗೆ ಅದ್ರಿಗೆ ರಿಸರ್ವೇಶನ್ ಕೊಡೋಕೆ ಕಾರಣನೇ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವ್ರು ಸಾಕಾಗಷ್ಟು ಹೇಳ್ತಾ ಇದಾರೆ ಇವತ್ತು. ಏನಂತ ಹೇಳ್ತಾ ಇದಾರೆ? ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಮಾಡ್ತಾ ಇದಾರೆ ಇವತ್ತು. ಹೌದಾ? ನಾನು ಬಿಜೆಪಿ ಅವ್ರಿಗೆ, ಸಂಘಟನೆ ಅವ್ರಿಗೆ, ಯಾವ್ದೋ RSS ಸಂಘಟನೆ ಅವ್ರಿಗೆ ಇವತ್ತೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮ್ಗೆ ತಾಕತ್ತಿದ್ರೆ, ದಮ್ಮಿದ್ರೆ ಮಂಗಳೂರಲ್ಲಿ ಬಿಜೆಪಿ ಮುಖಂಡನ ಮಗ ಒಂದು ಹುಡುಗಿನ ಇವತ್ತು ಅತ್ಯಾಚಾರ ಮದುವೆ ಮಾಡಿ, ಅತ್ಯಾಚಾರ ಅಲ್ಲ ಸಾರಿ, ಪ್ರೀತಿಸಿ ಮದುವೆ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿ 7 ತಿಂಗಳು ಮಗು ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಅಬೋಷನ್ ಮಾಡಿಸುವಂತ ಹೇಳಿ ಆ ಹುಡುಗಿಗೆ ಹಿಂಸೆ ಕೊಡ್ತಾ ಇದ್ದಾನೆ ಇವತ್ತು ಬರ್ಬೇಕಾದ್ರೆ ನಾನು ಗ್ಯಾರಂಟಿ ನ್ಯೂಸ್ ಅಲ್ಲಿ ನೋಡೇ ಬಂದೆ ಅದನ್ನ. ನೀವು ನಿಜವಾಗ್ಲೂ ಹಿಂದೂ ಪರ ಸಂಘಟನೆಯವರು, ಹಿಂದೂ ಪರವಾಗಿ ನೀವಿದ್ರೆ ಆ ಮಗುಗೆ ನೀವು ಯಾಕೆ ನ್ಯಾಯ ಕೊಡಿಸ್ತಿಲ್ಲ ಇವತ್ತು? ಯಾಕೆ ಕೊಡಿಸ್ತಿಲ್ಲ ನೀವು ನ್ಯಾಯ? ಅವ್ರು ಹಿಂದೂಗಳಲ್ಲ. ಮೊನ್ನೆ ಒಂದು ಯಾವ್ದೋ ಸಾಹೇಬ್ರು ಹೇಳಿದಂಗೆ ಹುಬ್ಳಿನಲ್ಲಿ ಒಂದು ಅತ್ಯಾಚಾರ ಆಯ್ತು, ಕೊಲೆ ಆಯ್ತು. ಹೌದಾ? ಯಾವ್ದದು ಮರ್ಯಾದೆ ಹತ್ಯೆ. ಸತ್ತಿರಂತ ಹುಡುಗಿ ಹಿಂದೂ ಹುಡುಗಿ ಅಲ್ವಾ? ಅವ್ರಿಗೆ ಯಾಕೆ ನೀವು ಹೋರಾಟ ಮಾಡ್ತಾ ಇಲ್ಲ? ಹಿಂದೂ ಬಿಟ್ಟು ಹೊರಗಡೆ ಹೋಗಿದ್ರ ಅವರು? ಬೌದ್ಧ ಧರ್ಮ ಸೇರಿದ್ರ, ಕ್ರಿಶ್ಚಿಯನ್ ಧರ್ಮ ಸೇರಿದ್ರ, ಮುಸ್ಲಿಂ ಧರ್ಮ ಸೇರಿದ್ರ, ಯಾವ ಧರ್ಮ ಸೇರಿದ್ರ ಅವರು? ಅಂದ್ರೆ ಬೇರೆ ಧರ್ಮದವರ ಕೊಲೆ ಆಗಿದ್ರೆ ಅದು ದೊಡ್ಡದಾಗ ಪ್ರವೋಟ್ ಆಗುತ್ತೆ. ದೊಡ್ಡದು ಮಾಡ್ತಿದ್ರಿ. ನೀವ್ ಇದಕ್ಕೆ ಯಾಕೆ ಹೋಗ್ತಾ ಇಲ್ಲ? ನೀವೇನ್ ಮಾಡ್ತಾ ಇದ್ರಿ ಅಂದ್ರೆ ಜಗಳ ಹಚ್ಚಿ ಅದರಿಂದ ರಾಜಕೀಯ ಮಾಡಕ್ಕೆ ನೀವ್ ಏನ್ ಮಾಡ್ತಾ ಇದ್ರಿ ಅಂದ್ರೆ ದಲಿತ ಯುವಕರನ್ನ, ಆಮೇಲೆ ಈ ನಿರುದ್ಯೋಗಿಗಳು ಇರ್ತಾರಲ್ಲ ನಮ್ಮಲ್ಲಿ, ಅಂತವ್ರಿಗೆ ನೀವ್ ಏನ್ ಮಾಡ್ತಾ ಇದ್ದೀರಾ? ಒಂದು ಆಸೆ ತೋರಿಸ್ಬಿಟ್ಟು, ಆಮಿಷಕ್ಕೆ ಒಳಪಡಿಸ್ಬಿಟ್ಟು ನೀವು ಅಂತವ್ರಲಿಂದ ಕೋಮು ಭಾವನೆ ಸೃಷ್ಟಿ ಮಾಡಿ ಜಗಳ ಹಚ್ಚಕ್ ಸ್ಟಾರ್ಟ್ ಮಾಡ್ತಾ ಇದ್ರ. ಅದ್ರಲಿಂದ ನೀವೇನ್ ಮಾಡ್ತಿದ್ರಿ? ಯಾರಾದ್ರೂ ಒಬ್ರು ಸತ್ತೋದ್ರು ಅಂದ್ರೆ ನಮ್ಮ ಹಿಂದೂ ಹುಡುಗ ಅಂತ ಹೇಳಿ ಒಂದು ಹೋರಾಟ ಮಾಡ್ತೀನಿ. ಎಲ್ಲಿ ಹೋದ್ರು CT ರವಿ, ಎಲ್ಲಿ ಹೋದ್ರು ಅಶೋಕ್ ಅವ್ರು, ಇವತ್ತು ಎಲ್ಲಿ ಹೋದ್ರು ಅಶೋಕ್ ಸಾಹೇಬ್ರು, ಎಲ್ಲಿ ಹೋದ್ರು ವಿಜೇಂದ್ರ ಸಾಹೇಬ್ರು, ಎಲ್ಲಿ ಹೋದ್ರು? ಯತ್ನಾಳ್, ಹಿಂದೂ ಹುಲಿ ಯತ್ನಾಳ್ ಯಾಕೆ ಹೋಗ್ತಾ ಇಲ್ಲ ಇವತ್ತು? ಹುಬ್ಬಳ್ಳಿಗೆ ಯಾಕೆ ಹೋಗ್ತಾ ಇಲ್ಲ? ಈಗ ಚಿಕ್ಕಮಂಗ್ಳೂರ್ಗೆ ಹೋಗಕ್ ಹೇಳಿ, ಹಿಂದೂ ಹುಲಿ ಅಂತ ಹೇಳ್ಕೊಳ್ತಾರಲ್ಲ, ಹೋಗಕ್ ಹೇಳ್ರಿ ಅಲ್ಲಿ ಹೋಗಿ ಅವ್ರ ಪರವಾಗಿ ಹೋರಾಟ ಮಾಡ್ರಿ. ನಾವು ಕೈ ಜೋಡಿಸ್ತು ಅದಕ್ಕೆ. ಯಾಕೆ ಮಾಡ್ತಾ ಇಲ್ಲ ನೀವು? ನಿಮ್ಗೆ ಅದೆಲ್ಲ ಯಾವ್ದು ಬೇಕಾಗಿಲ್ಲ. ಹೇಳ್ತೀನಿ ನೋಡಿ, RSS ಅಂದ್ರೆ ಒಂದು ಸಂಘಟನೆ ಅಲ್ಲ, ಅದೊಂದು ರಾಜಕೀಯ ಪಕ್ಷ. ಅದು RSS ರಾಜಕೀಯ ಪಕ್ಷನೇ. ಅದು ಯಾವುದಕ್ಕೋಸ್ಕರ ಅವ್ರು ಹೊರಗಡೆ ಬರ್ತಾ ಇಲ್ಲ ಅಂತಂದ್ರೆ, ನಾವು ಅವ್ರೇನಾದ್ರು ರಾಜಕೀಯ ಪಕ್ಷ ಅಂತ ಏನಾದ್ರು ಅಂದ್ಕೊಂಡ್ರೆ ಕೆಲವೊಬ್ರು ಹೊರಗಡೆ ಬರ್ತಾರೆ ಅಲ್ಲಿಂದ. ಅವ್ರು ಏನ್ ಮಾಡಿದ್ರು? ಮೌಢ್ಯತೆಯನ್ನು ಬಿತ್ತಿ ದೇವರನಂತ ಒಂದು ಅಸ್ತ್ರನ ಉಪಯೋಗ ಮಾಡಿ ಅಲ್ಲಿಂದ ದಲಿತರನ್ನ, ಹಿಂದುಳಿದವ್ರನ್ನ ಹೊರಗಡೆ ತಂದು ಸಂಘಟನೆಯಲ್ಲಿ ಸೃಷ್ಟಿ ಮಾಡಿ ಅವ್ರು ಅಲ್ಲಿಂದ ಕೋಮು ದ್ವೇಷನ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ತರದ ಬಿಜೆಪಿ ಅವರು ದಲಿತರ ಬಗ್ಗೆ ಅಭಿಮಾನ ಇದೆ, ಅದೆಲ್ಲ ಶುದ್ಧ ಸುಳ್ಳು. ಏನಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ದಲಿತರ ಅಭಿವೃದ್ಧಿ ಸಾಧ್ಯ ಹೊರತಾಗಿ ಬೇರೆ ಪಕ್ಷದಿಂದ ಅಸಾಧ್ಯವಾದ ಮಾತು. ಓಕೆ ಸರ್, ಇನ್ನೊಂದು ಪ್ರಶ್ನೆ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವಂತ ಮಸೂದೆಯನ್ನ ಜಾರಿಗೆ ತಂದ್ರು. ಈ ಮಸೂದೆಯನ್ನ ಬಿಜೆಪಿ ಅನೇಕ ನಾಯಕರುಗಳು ನಮ್ಮ ಅಭಿವ್ಯಕ್ತ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ, ಮತ್ತೆ ಇದೊಂದು ರೀತಿಯ ತುರ್ತು ಪರಿಸ್ಥಿತಿಯನ್ನ ರಾಜ್ಯದಲ್ಲಿ ಏರಿದ್ದಾರೆ ಅಂತ ವಿಜಯೇಂದ್ರ ಅವರು, ಮತ್ತೆ ಅಶೋಕ್ ಅಣ್ಣವರು, ಆಮೇಲೆ CT ರವಿ ಅವರು, ಪ್ರತಾಪ್ ಸಿಂಹ ಅವರು ಈ ತರ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ದ್ವೇಷ ಭಾಷಣ ಅಂತ ಏನು ಅಂತ ಒಂದು ಪತ್ರಿಕೆಯಲ್ಲಿ ಹೇಳಿದರೆ, ಯಾವುದೇ ಧರ್ಮ, ಜನಾಂಗ, ಜಾತಿ, ಸಮುದಾಯ, ಲಿಂಗತ್ವ, ಲೈಂಗಿಕ ಮನೋಗುಣ, ಜನ್ಮಸ್ಥಳ, ವಾಸ, ಭಾಷೆ, ನ್ಯೂನತೆ ಅಥವಾ ಪಂಗಡಗಳ ಆಧಾರದಲ್ಲಿ ಪೂರ್ವಗ್ರಹ ಪೀಡಿತವಾಗಿ ಯಾವುದೇ ಮೃತ ಅಥವಾ ಜೀವಂತ ವ್ಯಕ್ತಿ ಅಥವಾ ವ್ಯಕ್ತಿಗಳ ವರ್ಗಗಳ ಗುಂಪು ಅಥವಾ ಸಮುದಾಯದ ವಿರುದ್ಧ ಹಾನಿ ಅಥವಾ ಸಾಮರಸ್ಯ ಕದಡುವಂತಹ ವೈರತ್ವ ಅಥವಾ ದ್ವೇಷದ ಅಥವಾ ಕೆಡುಕಿನ ಭಾವನೆಗಳನ್ನು ಮೂಡಿಸುವ ಉದ್ದೇಶದಿಂದ ಅನ್ನೋ ರೀತಿಯಲ್ಲಿ ಪತ್ರಿಕೆ ಒಂದು ಮಾಡಿದೆ. ಇದು ದ್ವೇಷ ಭಾಷಣ. ಇಂಥದ್ರ ಬಗ್ಗೆ ಧಕ್ಕೆ ತರುವಂತಹ ಯಾವುದೇ ಕೋಮುವಾದಿ ವ್ಯಕ್ತಿಗಳಾಗ್ಲಿ, ಸಂಘಟನೆಗಳಾಗ್ಲಿ ಅಥವಾ ನಾಯಕರುಗಳಾಗ್ಲಿ ಇದನ್ನ ಈ ರೀತಿಯಾಗಿ ಭಾಷಣ ಮಾಡಿದ್ರೆ ಅದನ್ನು ದ್ವೇಷದ ಭಾಷಣ ಅಡಿಯಲ್ಲಿ
ಆ ಪ್ರಕರಣವನ್ನು ದಾಖಲಿಸಿ ಅದಕ್ಕೆ ಆದಂತ ಪನಿಷ್ಮೆಂಟ್ ತಗುವಂತೆ ಸರ್ಕಾರ ಕಾಯ್ದೆಯನ್ನ ತಂದಿದೆ. ಇದನ್ನ ಬಿಜೆಪಿ ನಾಯಕರು ವಿರೋಧ ಮಾಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಸರ್? ಅಂದ್ರೆ ಸಮುದಾಯದ ಬಗ್ಗೆ ದ್ವೇಷ ಭಾಷಣ ಮಾಡಿದ್ರು ಅಥವಾ SC ST ಬಗ್ಗೆ ಮಾತಾಡಿದ್ರು ಅಥವಾ ಒಂದು ಭಾಷೆ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಮಾತಾಡಿದ್ರು ಕೈ ಕಟ್ಕೊಂಡು ಸರ್ಕಾರ ಕುತ್ಕೊಂಡಿರ್ಬೇಕಾ? ಇಂಥ ದ್ವೇಷದ ಭಾಷಣಗಳು ಮಾಡಿದ್ರೇನೆ ಬಿಜೆಪಿಗೆ ಒಂದು ವೋಟ್ ಬ್ಯಾಂಕ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಭಾವಿಸ್ತಾ ಇದೆಯಾ? ಈಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ಸಂವಿಧಾನದಲ್ಲಿ ಇಲ್ಲ. ಆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರಬಾರದು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಈ ಒಂದು ದ್ವೇಷ ಭಾಷಣದ ಬಗ್ಗೆ ಕಡಿವಾಣ ಹಾಕಲಿಕ್ಕೆ ಮುಂದಾಗಿದೆ. ಇದನ್ನ ಯಾರು ದ್ವೇಷ ಮಾಡ್ತಾ ಇದಾರೆ ಅದರ ಬಗ್ಗೆ ಎಲ್ಲರೂ ಗೊತ್ತಿದೆ. ಬಟ್ ಅವರು ಉದ್ದೇಶ ಏನಂದ್ರೆ ಈ ದೇಶ ಶಾಂತಿಯುತವಾಗಿರಬಾರ್ದು, ಈ ದೇಶ ತಾರತಮ್ಯ, ಈ ದೇಶದಲ್ಲಿ ಸಮಾನತೆ ಇರಬಾರ್ದು, ಇವರ ಅಜೆಂಡಾ, ಇವರ ಆಲೋಚನೆಗಳು ಈ ರೀತಿ ಇರುವಾಗ ಅವರು ಇಂಥ ಒಂದು ಒಳ್ಳೆ ಕಾಯ್ದೆನ ತಿರಸ್ಕಾರ ಮಾಡಲಿಕ್ಕೆ, ಅದನ್ನ ಒಪ್ಪದೇ ಇರೋದಕ್ಕೆ ಅಸಹಜ. ಅವರ ಮನಸ್ಥಿತಿನೇ ಹಂಗಿದೆ. ಈಗ ಅಸ್ವಸ್ಥ ಮನುಷ್ಯನ ಹತ್ರ ಹೋಗಿ ಸ್ವಸ್ಥ ಮನುಷ್ಯನ ಬಗ್ಗೆ ಮಾತಾಡಿದ್ರೆ ಅವನ ಪ್ರತಿಕ್ರಿಯೆ ಏನಿರ್ತದೆ? ಅದು ಒಂದು ರೀತಿ ನಕಾರಾತ್ಮಕ ಇರುತ್ತೆ. ಹಾಗೆ ನಮ್ಮ ಸರ್ಕಾರ ಏನು ಬಡವರ ಪರವಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಇದನ್ನ ಅವ್ರು ಸಹಿಸ್ಕೊಳಕ್ಕಾಗದೆ. ಅದೇ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ಸಹಿಸ್ಕೊಳಕ್ಕಾಗುದಿಲ್ಲ. ಇದನ್ನೆಲ್ಲೋ ಒಂದು ಕಡೆ ಜನರ ದಿಕ್ಕು ತಪ್ಪಿಸ್ಲಿಕ್ಕೆ ಯಾವ ರೀತಿ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋ ಒಂದು ಇದನ್ನ ಇಟ್ಕೊಂಡು ಮಾಡ್ತಾ ಇರೋದು ತಪ್ಪು ಅನ್ನೋದು ಅವ್ರು ಹೇಳ್ತಾರೆ. ಸಾಕಷ್ಟು ಜನಗಳಿಗೆ ಉಳಿದ ಎಲ್ಲಾ ಜನಗಳಿಗೂ ಗೊತ್ತಿದೆ. ಈ ರೀತಿ ಆಗೋದ್ರಿಂದ ರಾಜ್ಯದಲ್ಲಿ ಶಾಂತಿ ನೆಲೆಸುತ್ತೆ. ಯಾರೋ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋ ಒಂದು ಇದರಲ್ಲಿ ಅದನ್ನೊಂದೇ ಅಡ್ಡ ಇಟ್ಕೊಂಡು ಇಲ್ಲ ಸಲ್ಲದ ಅಂದ್ರೆ ತಾವು ಹೇಳಿದಾಗೆ ಒಬ್ಬ ವ್ಯಕ್ತಿ ಆಗಿರ್ಬೋದು, ಮರಣ ಹೊಂದಿರ್ಬೋದು ಅಥವಾ ಜೀವಿತವಾಗಿರ್ಬೋದು, ಧರ್ಮ ಇನ್ನೊಂದು ಧರ್ಮ ಬಗ್ಗೆ, ಇನ್ನೊಂದು ಆಚರಣೆಗಳ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ನಮ್ಮ ಸರ್ಕಾರ ಬಹಳಷ್ಟು ಆಳವಾಗಿ ಮತ್ತು ಅಷ್ಟೇ ಸೂಕ್ಷ್ಮವಾಗಿ ಗಮನಿಸಿ ಇವತ್ತು ಈ ಒಂದು ಕಾಯ್ದೆಯನ್ನು ತಂದಿದೆ. ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಕೆಲವು ಬಿಜೆಪಿ ನಾಯಕರು ಅವ್ರಿಗೆ ಬೇರೆ ಏನಿಲ್ಲ, ಅವ್ರ ಕೆಲಸ ಏನು, ಅಪೋಸಿಷನ್ ಇದ್ದಾರೆ. ಆಕ್ಚುಲಿ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾಗಿತ್ತು. ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಎಲ್ಲಿ ಮಾತಾಡ್ತಾರೆ? ಇರೋದ ಕುಂಠಿತ ಆದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದೆ, ಏನ್ ಮಾತಾಡ್ಬೇಕು? ಈ ವಿಚಾರಗಳನ್ನ ಮಾತಾಡಿ ಸ್ವಲ್ಪ ಡೈವರ್ಟ್ ಮಾಡುವಂತ ಒಂದು ಆಲೋಚನೆಯಲ್ಲಿ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ನಿಮ್ಮ ಅಭಿಪ್ರಾಯ ಸರ್? ಸರ್, ಇವತ್ತು ನಮ್ಮ ಪಕ್ಷದ ಏನು ಪಂಚ ಗ್ಯಾರಂಟಿಗಳಿಂದ ಜನ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿದ್ದಾರೆ. ಇದನ್ನು ಸಹಿಸ್ಕೊಳ್ಳಕ್ ಅವ್ರು ಆಗದೆ ಅದನ್ನ ಅಪಪ್ರಚಾರಕ್ಕೆ ಏನು ಯತ್ನಾಳ್ ಇರ್ಬೋದು, CT ರವಿ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಅವ್ರು ಬಾಯಿ ಬಂದಿದ್ದೇ ಮಾತಾಡ್ತಾರೆ. ಮಾತಾಡಿದ್ನೇ ಅವ್ರು ವೇದವಾಕ್ಯ ಅಂತ ಜನ ಕೇಳ್ತಾರೆ. ಇಂಥ ದ್ವೇಷ ಭಾಷಣಗಳು, ನಮ್ಮ ಬಡವರ ಪರವಾದ ಕಾರ್ಯಕ್ರಮಗಳನ್ನ ಟೀಕೆ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತಗಳ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು, ದಲಿತರನ್ನ ಸಹಿಸ್ಕೊಳ್ಳದೆ ಇರ್ತಕ್ಕಂಥದ್ದು, ಅವ್ರ ಬಗ್ಗೆ ದ್ವೇಷ ಮಾಡ್ತಕ್ಕಂಥದ್ದು, ಇದು ಕಡಿವಾಣ ಹಾಕ್ಬೇಕು ಅನ್ನೋ ಕಾರಣದಿಂದ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಈ ಒಂದು ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಿದೆ. ಈ ಕಡಿವಾಣ ಹಾಕಿರೋದ್ರಿಂದ ಯಾರಿಗಾದ್ರೂ ತೊಂದರೆ ಆಗಿದೆ ಅಂದ್ರೆ ಅದು ಮೊದಲನೇ ಯತ್ನಾಳ್ಗೆ, ಎರಡನೇದು CT ರವಿಗೆ, ಮೂರನೇದು ಅಶೋಕ್ಗೆ ಮತ್ತು ಇತರರಿಗೆ. ಇದರಿಂದ ನಮ್ಗೆ ಬಹಳಷ್ಟು ಸಂತೋಷ ಆಗಿರ್ತಕ್ಕಂಥದ್ದು. ಆಮೇಲೆ ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ದಲಿತ ಉದ್ಧಾರ ಆಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಭೂಮಿ ನೋಡಿದ್ರೆ ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ, ಉದ್ಯೋಗ ನೋಡಿದರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಇವತ್ತು ನಮ್ಮ ಸಂವಿಧಾನದ ಎಲ್ಲ ಆಶಯಗಳು ದೀನ ದಲಿತರ ಪರವಾಗಿದೆ, ಅಲ್ಪಸಂಖ್ಯಾತರ ಪರವಾಗಿದೆ. ಅದರಲ್ಲೂ ಪರಿಶಿಷ್ಟ ಜಾತಿ ಹೊರತು ನಾವೇನು ಉಸಿರಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ನಮ್ಗೇನು ಜಾರಿ ಮಾಡಿದೆ ಆ ಒಂದು ಕಾರ್ಯಕ್ರಮಗಳಿಂದ ನಾವು ಇವತ್ತು ಮನುಷ್ಯರಾಗಿದ್ದೀವಿ. 4 ಜನಗಳ ಮಧ್ಯದಲ್ಲಿ ನಿಲ್ಲುವಂತ ಶಕ್ತಿಯನ್ನ ಕಾಂಗ್ರೆಸ್ ಪಕ್ಷ ನಮ್ಗೆ ಒದಗಿಸಿಕೊಟ್ಟಿದೆ. ಇದರಲ್ಲೂ ಕೂಡ ನಾವು ಸ್ವಲ್ಪ ವಾಯ್ಸ್ ಕಡಿಮೆ ಆಗಿದೆ. ಇವತ್ತು ನಮ್ಮ ಪ್ರಚಾರದಲ್ಲಿ ನಮಗೂ ಕೊರತೆ ಆಗಿದೆ. ನಾವು ನಮ್ಮ ಜೊತೆನಲ್ಲಿರೋರನ್ನ ನಮ್ಮ ಜೊತೆನಲ್ಲಿ ತರೋದ್ರಲ್ಲಿ ನಾವು ಎಡವಿದ್ದೀವಿ. ಇವತ್ತು ಯಾಕೆ ನಮ್ಮ ಯುವಕರು, ವಿದ್ಯಾವಂತ ಯುವಕರು ಬಿಜೆಪಿ ಇನ್ನಿತರ ಪಕ್ಷಗಳ ಜೊತೆ ಮುಖ ಮಾಡ್ತಾರೆ ಅಂದ್ರೆ ನಾವು ಎಲ್ಲೋ ಅವಕಾಶ ಸಿಕ್ಲಿಲ್ಲ. ಈಗ ಜಯರಾಮ್ ಒಬ್ಬ ಒಂದು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದೆ. ನನ್ನ ತಮ್ಮನಿಗೆ ಇನ್ನೊಂದ್ಸರಿ ತಾಲೂಕ್ ಪಂಚಾಯತಿ ಮೆಂಬರ್ ಮಾಡೋದು, ಇನ್ನೊಬ್ಬ ತಮ್ಮನಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಮಾಡೋದು, ಇದು ನಿಲ್ಬೇಕು. ನಾನು ನಮ್ಮ ಪಕ್ಕದ ಮನೆಯವನ್ನ ಗ್ರಾಮ ಪಂಚಾಯತಿ ಮೆಂಬರ್ ಮಾಡುವುದು, ಅವನನ್ನ ನನ್ನ ಜೊತೆನಲ್ಲಿ ಕರ್ಕೊಂಡ್ಬಂದು ನನ್ನ ಸಮಾನವಾಗಿ ಅವನಿಗೂ ಸಮಾನತೆ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕಾಯಿತು. ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಲ್ಲಿ ಈ ಒಂದು ಅಸಮಾನತೆ
ನಾನು ನನ್ನ ಕುಟುಂಬ ನನ್ನವರೇ ಮುಂದುವರೆದು ನನ್ನ ಹಿಂಬಾಲಿಸಿದ್ರು ಅನ್ನೋ ಒಂದು ಕಾರಣದಿಂದ ಇವತ್ತು ಪಕ್ಷಕ್ಕೆ ಕೆಲವು ಕಡೆ ಹಿನ್ನಡೆ ಆಗಿರತಕ್ಕಂಥದ್ದು. ನಾವು ಸೋತಾಗ ನಾವು ಸಾಕಷ್ಟು ವಿಮರ್ಶೆಯನ್ನು ಮಾಡಿದ್ದೇವೆ. ನಮ್ಮ ಬೂತ್ಗಳಲ್ಲಿ ಯಾಕೆ ಹರಿಜನರೇ ಜಾಸ್ತಿ ಇರುವಂತ ಕಡೆ ಬಿಜೆಪಿಗೆ ಯಾಕೆ ಕೊಟ್ಟು JDSಗೆ ಯಾಕೆ ಕೊಟ್ಟು ನಾನು ವಿಮರ್ಶೆಯನ್ನ ಮಾಡಿದ್ದೀನಿ. ಅಲ್ಲಿಯ ಯುವಕರುಗಳು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಒಪ್ಪಿಗೆ ಆದ್ರು ನನ್ನ ಮುಖಂಡತ್ವ ಒಪ್ಪಲ್ಲ, ಅವ್ರನ್ನ ಜೊತೆನಲ್ಲಿ ನಾನು ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿಲ್ಲ, ಅವ್ರಿಗೆ ಸಮಾನತೆಯನ್ನ ನಾನು ಕೊಟ್ಟಿಲ್ಲ. ಈ ದೃಷ್ಟಿಯಿಂದ ನಮ್ಮಲ್ಲೂ ಸಾಕಷ್ಟು ಕೊರತೆಗಳಿದ್ದಾವೆ. ನಾವು ಕೂಡ ಏನು ಮುಂಚೂಣಿ ನಾಯಕರು, ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ನಾಯಕರುಗಳಿದ್ದೀವಿ, ನಾವು ಸ್ವಲ್ಪ ತ್ಯಾಗ ಮಾಡುವಂಥದ್ದು. ನನಗೆ ಅವಕಾಶ ಸಿಕ್ಕಿದೆ, ಬೇರೆಯವ್ರಿಗೂ ಅವಕಾಶ ಕೊಡಬೇಕು, ಸರ್ಕಾರದಲ್ಲಿ ಮತ್ತು ಪಕ್ಷದಲ್ಲಿ ಅವರು ಖಂಡಿತ ಸರ್. ಓಕೆ ಸರ್, ಅದೇ ನಿಮ್ಮ ಶಾಸಕರಾದಂತ